ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಭ್ರಮ 2025 ಹಾಗೂ 26ರ ವಿಜ್ಞಾನದ 3ನೇ ಮಾಡ್ಯೂಲಿಗೆ ಎಲ್ಲರಿಗೂ ಸ್ವಾಗತ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾಗುವ ಕಲಿಕಾ ಫಲಗಳು ಹೇಗಿವೆ? 4ನೇ ತರಗತಿಯ ನಕ್ಷೆ ಕಲಿ ದಾರಿ ತಿಳಿ ಅಧ್ಯಾಯದಿಂದ ಪ್ರಮುಖ ದಿಕ್ಕುಗಳನ್ನು ದೃಶ್ಯೀಕರಿಸುವರು ಮತ್ತು ಗುರುತಿಸುವರು. 6ನೇ ತರಗತಿಯ ತಾಪ ಮತ್ತು ಅದರ ಮಾಪನ ಅಧ್ಯಾಯದಿಂದ ತಾಪವನ್ನು ಅಳೆಯಲು ಬಳಸುವ ಹಲವಾರು ಮಾಪಕಗಳ ಕುರಿತು ತಿಳಿದುಕೊಳ್ಳುವರು ಹಾಗೂ ವಿವಿಧ ವಿಧಗಳ ತಾಪಮಾಪಕಗಳನ್ನು ಮತ್ತು ಅವುಗಳ ಬಳಕೆಯನ್ನು ಗುರುತಿಸುವರು ಮತ್ತು ತಾಪಮಾನಗಳ ನಡುವಿನ ಪರಿವರ್ತನೆಯನ್ನು ತಿಳಿದುಕೊಳ್ಳುವರು. ಹಾಗೆಯೇ 6ನೇ ತರಗತಿಯ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅಧ್ಯಾಯದಿಂದ ನೀರಿನ 3 ಸ್ಥಿತಿಗಳನ್ನು ಗುರುತಿಸುವರು ಮತ್ತು ವಿವರಿಸುವರು ಹಾಗೂ ನೀರಿನ ಹಂತಗಳಲ್ಲಿ ಬದಲಾವಣೆಗಳನ್ನು ಅರಿತುಕೊಳ್ಳುವರು. ಈ ಕಲಿಕಾ ಫಲವನ್ನು ಚರ್ಚಿಸುವುದರ ಜೊತೆಗೆ ವಿಜ್ಞಾನದ ಮೂಲಕ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ಚರ್ಚಿಸಲಾಗುವುದು. ಸೈನ್ಸ್ ಪ್ರಾಸೆಸ್ ಸ್ಕಿಲ್ ಆದ ಸಂವಹನದ ಸಹಾಯದಿಂದ ಸಾಕ್ಷರತೆಯನ್ನು ಸಾಧಿಸಲು ಚಿತ್ರಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಗಮನಿಸಿ ವ್ಯಾಖ್ಯಾನಗಳನ್ನು ಬರೆಯುವರು ಮತ್ತು ಪ್ರಕ್ರಿಯೆಗಳನ್ನು ವಿವರಿಸುವರು ಎಂಬ ಕಲಿಕಾ ಫಲವನ್ನು ಪರಿಗಣಿಸಲಾಗಿದೆ. ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸಲು ಆಹಾರ ಪದಾರ್ಥಗಳನ್ನು ಅವರು ಅಂದಾಜ ತಾಪದೊಂದಿಗೆ ಹೊಂದಿಸಿ ಬರೆಯುವರು ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವರು ಎಂಬ ಕಲಿಕಾ ಫಲವನ್ನು ಪರಿಗಣಿಸಲಾಗಿದೆ. ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಅಳೆಯಲು ಪರಖ್ ಎಂಬ ಮೌಲ್ಯಮಾಪನ ಸಂಸ್ಥೆಯು NCERTಯ ಅಡಿಯಲ್ಲಿ 3ನೇ 6ನೇ ಮತ್ತು 9ನೇ ತರಗತಿಗಳಿಗೆ ರಾಷ್ಟ್ರ ಮಟ್ಟದ ಸಮೀಕ್ಷೆಯನ್ನು ನಡೆಸುತ್ತದೆ. ಈ ಸಮೀಕ್ಷೆಯು ಕಲಿಕಾ ಸಾಮರ್ಥ್ಯಗಳನ್ನು ಪರಿಗಣಿಸುತ್ತದೆ. ಹಾಗಿದ್ದರೆ ಕಲಿಕಾ ಸಾಮರ್ಥ್ಯ ಎಂದರೆ ಏನು? ಕಲಿಕಾ ಸಾಮರ್ಥ್ಯ ಎಂದರೆ ಕಲಿಕೆಯ ಸಾಧನೆ. ಇದನ್ನು ಹಂತಗಳಲ್ಲಿ ಸಾಧಿಸಲಾಗುತ್ತದೆ. ಒಂದು ಕಲಿಕಾ ಸಾಮರ್ಥ್ಯವನ್ನು ಸಾಧಿಸಲು ಹಲವು ಕಲಿಕಾ ಫಲಗಳನ್ನು ಬಳಸಬಹುದು. ಪ್ರತಿ ಕಲಿಕಾ ಫಲವನ್ನು ಸಾಧಿಸಲು ಹಲವು ಪರಿಕಲ್ಪನೆಗಳನ್ನು ಉಪಯೋಗಿಸಬಹುದು. ಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದ ಕಲಿಕಾ ಫಲಗಳನ್ನು ಸಾಧಿಸುವುದು ಸುಲಭವಾಗುತ್ತದೆ. ಪರಖ್ ಸಾಮರ್ಥ್ಯಗಳ ಹ್ಯಾಂಡ್ಔಟ್ ಅನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಈ ಮಾಡ್ಯೂಲ್ನಲ್ಲಿ ಚಿಹ್ನೆಗಳು ಮತ್ತು ನಿದರ್ಶನಗಳಿಗೆ ಸಂಬಂಧಿಸಿದಂತೆ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವೈಶಿಷ್ಟ್ಯಗಳನ್ನು ಗುರುತಿಸಲು ನಗರ, ರಾಜ್ಯ ಮತ್ತು ದೇಶದ ಸರಳ ನಕ್ಷೆಗಳನ್ನು ಓದುವರು ಎಂಬ ಸಾಮರ್ಥ್ಯವನ್ನು ಸಾಧಿಸಲು ಚಟುವಟಿಕೆಯ ಉದಾಹರಣೆಯ ಮೂಲಕ ಚರ್ಚಿಸಲಾಗಿದೆ. ಪರಿಕಲ್ಪನೆಗಳನ್ನು ಚರ್ಚಿಸುವ ಮುನ್ನ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಒಮ್ಮೆ ಸ್ಮರಿಸೋಣ. ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳು ಹೀಗಿವೆ. ಅನುಭವ: ವಿದ್ಯಾರ್ಥಿಯು ನೇರವಾಗಿ ಏನನ್ನಾದರೂ ನೋಡಿ, ಕೇಳಿ ಅಥವಾ ಅನುಭವಿಸುವ ಹಂತ. ಸ್ವಾವಲೋಕನ: ತನ್ನ ಅನುಭವದ ಬಗ್ಗೆ ಚಿಂತನೆ ಮಾಡುವ ಹಂತ. ಪರಿಕಲ್ಪನೆ: ಸ್ವಾವಲೋಕನದ ಆಧಾರದಲ್ಲಿ ಹೊಸ ಕಲ್ಪನೆಯ ಅಥವಾ ಪರಿಹಾರಗಳನ್ನು ರೂಪಿಸುವ ಹಂತ. ಪ್ರಯೋಗ: ಸ್ವಾವಲೋಕನದ ಆಧಾರದಲ್ಲಿ ಹೊಸ ಕಲ್ಪನೆ ಅಥವಾ ಪರಿಹಾರಗಳನ್ನು ರೂಪಿಸುವ ಹಂತ. ಈ ಎಲ್ಲ ಅಂಶಗಳನ್ನು ನಮ್ಮ ತರಗತಿಯಲ್ಲಿ ಅಳವಡಿಸಿಕೊಂಡು ತರಗತಿಗಳನ್ನು ಅನುಭವಾತ್ಮಕ ಬೋಧನಾ ಕಲಿಕೆಯ ಕೋಣೆಗಳನ್ನಾಗಿ ಹೇಗೆ ಪರಿವರ್ತಿಸಬಹುದು ಎಂದು ಈ ಮಾಡ್ಯೂಲ್ನಲ್ಲಿ ಚರ್ಚಿಸೋಣ. ಈಗ ನಮ್ಮ ಮಾಡ್ಯೂಲ್ ದಿಕ್ಕುಗಳು ಎಂಬ ಪರಿಕಲ್ಪನೆಯಿಂದ ಪ್ರಾರಂಭಿಸೋಣ. ದಿಕ್ಕುಗಳ ಪರಿಕಲ್ಪನೆಯ ಅನುಭವವನ್ನು ನೀಡಲು ವಿದ್ಯಾರ್ಥಿಗಳಿಗೆ ತಮ್ಮ ಶಾಲೆಯ ಸುತ್ತಲೂ ಪ್ರತಿ ದಿಕ್ಕಿನಲ್ಲಿ ಏನಿದೆ ಎಂದು ಗುರುತಿಸಲು ಪ್ರೋತ್ಸಾಹಿಸಿ. ಉದಾಹರಣೆಗೆ, ಶಾಲೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಒಂದು ದಿಕ್ಕನ್ನು ತೋರಿಸಿ ಆ ನಿರ್ದಿಷ್ಟ ದಿಕ್ಕಿನಲ್ಲಿ ಏನಿದೆ ಎಂದು ಕೇಳಿ. ಇದರಿಂದ ವಿದ್ಯಾರ್ಥಿಗಳಿಗೆ ದಿಕ್ಕುಗಳ ಪರಿಚಯವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತರ, ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ಈ 4 ದಿಕ್ಕುಗಳು ಪರಿಚಯವಾದ ನಂತರ ಉಳಿದ 4 ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯಗಳ ಬಗ್ಗೆ ಪರಿಚಯಿಸಿ. ಅವರಿಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಸಲು ಬೋರ್ಡ್ನಲ್ಲಿ ಭಾರತದ ನಕ್ಷೆಯನ್ನು ತೋರಿಸಿ 8 ದಿಕ್ಕುಗಳ ರೇಖಾಚಿತ್ರವನ್ನು ಬಿಡಿಸಿ. ನಂತರ ಕರ್ನಾಟಕವನ್ನು ಕೇಂದ್ರವಾಗಿಟ್ಟುಕೊಂಡು ಯಾವ ರಾಜ್ಯ ಯಾವ ದಿಕ್ಕಿನಲ್ಲಿದೆ ಎಂದು ಕೇಳಿ. ಉದಾಹರಣೆಗೆ, ಮಹಾರಾಷ್ಟ್ರ ಉತ್ತರ, ತಮಿಳುನಾಡು ಆಗ್ನೇಯ, ತೆಲಂಗಾಣ ಈಶಾನ್ಯ, ಆಂಧ್ರಪ್ರದೇಶ್ ಪೂರ್ವ, ಗೋವಾ ವಾಯುವ್ಯ ಮತ್ತು ಕೇರಳ ನೈಋತ್ಯ. ಈಗ ಒಂದು ಪ್ರಶ್ನೆ ಇದೆ. ದೈನಂದಿನ ಜೀವನದಲ್ಲಿ ದಿಕ್ಕುಗಳನ್ನು ಸರಿಯಾಗಿ ಗುರುತಿಸುವುದು ಹೇಗೆ ಮತ್ತು ಸರಿಯಾದ ದಿಕ್ಕನ್ನು
ಗುರುತಿಸಿದ್ದೀವಿ ಎಂದು ಹೇಗೆ ಖಚಿತಪಡಿಸಿಕೊಳ್ಳುವುದು? ಇದಕ್ಕಾಗಿ ನಾವು ಸೂರ್ಯನ ಸಹಾಯವನ್ನು ಪಡೆಯುತ್ತೇವೆ. ಸೂರ್ಯನು ಒಂದು ಸೂಚಕನಂತೆ ಕಾರ್ಯನಿರ್ವಹಿಸುತ್ತಾನೆ, ಏಕೆಂದರೆ ಅವನು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸುತ್ತಾನೆ. ಅವನ ಚಲನೆಯನ್ನು ಗಮನಿಸುವುದರಿಂದ ದಿಕ್ಕುಗಳ ಅರಿವು ಪಡೆಯಬಹುದು. ಸೂರ್ಯನನ್ನು ಹೊರತುಪಡಿಸಿ ದಿಕ್ಕುಗಳನ್ನು ಗುರುತಿಸಲು ಬೇರೆ ಯಾವುದಾದರೂ ಸಾಧನಗಳು ನಿಮಗೆ ತಿಳಿದಿದೆಯೇ? ಹೌದು, ಹಲವಾರು ಮಾನವ ನಿರ್ಮಿತ ಸಾಧನಗಳು ದಿಕ್ಕುಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ, ಪ್ರಾಚೀನ ಕಾಲದಿಂದಲೂ ಕಾಂತೀಯ ದಿಕ್ಸೂಚಿ ಮತ್ತು ಗ್ಲೋಬ್ ಅನ್ನು ಉಪಯೋಗಿಸುತ್ತಿದ್ದರು. ಈಗಲೂ ಕಾಂತೀಯ ದಿಕ್ಸೂಚಿ ದಿಕ್ಕುಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಆದರೆ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಆಗಮನದಿಂದ GPS ಸಹಾಯದೊಂದಿಗೆ ಗೂಗಲ್ ಮ್ಯಾಪ್ಸ್ ನಂತಹ ಅಪ್ಲಿಕೇಶನ್ಗಳನ್ನು ಬಳಸಲಾಗುತ್ತದೆ. ಇದು ದಿಕ್ಕುಗಳನ್ನು ಗುರುತಿಸುವುದಷ್ಟೇ ಅಲ್ಲದೆ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು ಸರಿಯಾದ ದಾರಿ ಮತ್ತು ಅಂದಾಜು ಸಮಯವನ್ನು ತೋರಿಸುತ್ತದೆ. ಭೂಮಿಯ ಮೇಲೆ ದಿಕ್ಕುಗಳನ್ನು ಗುರುತಿಸುವುದನ್ನು ನಾವು ಈಗ ನೋಡಿದ್ದೇವೆ. ಆದರೆ ಒಬ್ಬ ಆಸ್ಟ್ರೋನಾಟ್ ದಿಕ್ಕುಗಳನ್ನು ಗುರುತಿಸಲು ಯಾವ ಸಾಧನವನ್ನು ಬಳಸಬಹುದು ಎಂದು ಈಗ ನೋಡೋಣ. ಜೈರೋಸ್ಕೋಪ್ ಎಂದರೆ ಒಂದು ತಿರುಗುವ ಸಾಧನ. ಇದು ಬಾಹ್ಯಾಕಾಶ ನೌಕೆಯ ದಿಕ್ಕನ್ನು ಅಳೆಯಲು ಸಹಾಯ ಮಾಡುತ್ತದೆ ಮತ್ತು ಬಾಹ್ಯಾಕಾಶ ನೌಕೆಯ ಯಾವ ದಿಕ್ಕಿನಲ್ಲಿ ತಿರುಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ನಂತರ ಗಣಿತವನ್ನು ಬಳಸಿಕೊಂಡು ನಿಖರವಾದ ಸ್ಥಾನ, ವೇಗ ಮತ್ತು ಭವಿಷ್ಯದ ಮಾರ್ಗವನ್ನು ಲೆಕ್ಕ ಹಾಕುತ್ತದೆ. ಜೈರೋಸ್ಕೋಪ್ ಮತ್ತು ಗಣಿತವು ಒಟ್ಟಿಗೆ ನಕ್ಷೆ ಮತ್ತು ದಿಕ್ಕು ತೋರಿಸುವ ಗೂಡು ಅಥವಾ ಕಾಂಪಸ್ ಹೀಗೆಯೇ ಕಾರ್ಯನಿರ್ವಹಿಸಿ ಅಂತರಿಕ್ಷ ಯಾಂತ್ರಿಕವನ್ನು ಸುರಕ್ಷಿತವಾಗಿ ಮುನ್ನಡೆಸುತ್ತದೆ. ಈಗ ನಾವು ಅರ್ಜುನನ ಜೊತೆಗೆ ಪ್ರಯಾಣಿಸೋಣ. ಅರ್ಜುನ ತನ್ನ ಪ್ರಯಾಣವನ್ನು ಕರ್ನಾಟಕದಿಂದ ಆರಂಭಿಸುತ್ತಾನೆ. ಮೊದಲಿಗೆ ರಾಜಸ್ಥಾನಕ್ಕೆ ಭೇಟಿ ನೀಡುತ್ತಾನೆ. ರಾಜಸ್ಥಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರಯಾಣಿಸುತ್ತಾನೆ. ಅಲ್ಲಿಂದ ಅರುಣಾಚಲ ಪ್ರದೇಶಕ್ಕೆ ಹೋಗಿ ಕೊನೆಗೆ ಕರ್ನಾಟಕಕ್ಕೆ ಹಿಂತಿರುಗುತ್ತಾನೆ. ಈ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿದಾಗ ಎಲ್ಲಾ ಸ್ಥಳಗಳಲ್ಲಿ ವಿಭಿನ್ನ ಹವಾಮಾನ ಮತ್ತು ಪರಿಸರವನ್ನು ಅವನು ಗಮನಿಸಿದನು. ಈಗ ಇಲ್ಲೊಂದು ಪ್ರಶ್ನೆ ಇದೆ. ಅರ್ಜುನನು ಕರ್ನಾಟಕದಿಂದ ಜಮ್ಮುವಿಗೆ ಪ್ರಯಾಣಿಸಿದಾಗ ಕರ್ನಾಟಕದಲ್ಲಿ ತಾಪವು 28 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರೀಕ್ಷಿಸಬಹುದ ತಾಪಮಾನವು ಏನಿರಬಹುದು? ಹೌದು, ಖಂಡಿತವಾಗಿಯೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಾಪಮಾನವು ಕರ್ನಾಟಕದ ತಾಪಮಾನಕ್ಕಿಂತ ಕಡಿಮೆಯಾಗಿರುತ್ತದೆ. ಅಂದರೆ 28 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬಹುದು. ಅರ್ಜುನನು ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸಿದಾಗ ಅಲ್ಲಿನ ಹವಾಮಾನ ಮತ್ತು ತಾಪಮಾನ ವಿಭಿನ್ನವಾಗಿರುವುದನ್ನು ಅವನು ಗಮನಿಸಿದನು. ಉದಾಹರಣೆಗೆ, ಅವನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರಯಾಣಿಸಿದಾಗ ಅಲ್ಲಿ ಹಿಮಪಾತವಿತ್ತು ಮತ್ತು ತಾಪಮಾನವು ತುಂಬಾ ಕಡಿಮೆ ಇತ್ತು. ಆದರೆ ಅವನು ಅರುಣಾಚಲ ಪ್ರದೇಶಕ್ಕೆ ಹೋಗಿದಾಗ ಅಲ್ಲಿ ಮಳೆಯಾಗುತ್ತಿತ್ತು ಮತ್ತು ಅವನು ರಾಜಸ್ಥಾನಕ್ಕೆ ಹೋಗಿದಾಗ ಅಲ್ಲಿ ತಾಪಮಾನವು ತುಂಬಾ ಹೆಚ್ಚಾಗಿತ್ತು ಮತ್ತು ಅಲ್ಲಿ ಅತಿ ಬಿಸಿಯಾಗಿತ್ತು. ಅರ್ಜುನನು ಭೇಟಿ ನೀಡಿದ 3 ರಾಜ್ಯಗಳಲ್ಲಿ ತಾಪಮಾನವು ಏಕೆ ಅಷ್ಟು ವಿಭಿನ್ನವಾಗಿತ್ತು ಎಂದು ಮುಂದೆ ನೋಡೋಣ. ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಭಿನ್ನ ತಾಪಮಾನ ಇರುವುದನ್ನು ನೋಡಿದ್ದೀವಿ. ಹಾಗಾದರೆ ತಾಪಮಾನ ಅಂದರೆ ಏನು ಅಂತ ಈಗ ನೋಡೋಣ. ಬಿಸಿ ಅಥವಾ ತಂಪಿನ ಅಳತೆಯನ್ನು ತಾಪಮಾನ ಎಂದು ಕರೆಯಲಾಗುವುದು. ಇದನ್ನು ಕೆಲ್ವಿನ್, ಫ್ಯಾರೆನ್ಹೀಟ್ ಮತ್ತು ಸೆಲ್ಸಿಯಸ್ ಮಾಪನಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ತಾಪಮಾನದ SI ಯೂನಿಟ್ ಕೆಲ್ವಿನ್ ಆಗಿದೆ. ಇದನ್ನು ಕ್ಯಾಪಿಟಲ್ ಲೆಟರ್ K ಅಕ್ಷರದಿಂದ ಪ್ರತಿನಿಧಿಸುತ್ತೇವೆ. ಈಗ ಇಲ್ಲೊಂದು ಪ್ರಶ್ನೆ ಇದೆ. ಸರಸ್ವತಿ ಬಟ್ಟಲಿನಲ್ಲಿ ಮಂಜುಗಡ್ಡೆ ಕರಗುವಾಗ ತಾಪಮಾನವನ್ನು ಅಳೆಯಬೇಕು ಎಂದು ಬಯಸಿದಳು. ತಾಪವನ್ನು ಅಳೆಯಲು ಆಕೆ ಯಾವ ಉಪಕರಣವನ್ನು ಬಳಸಬಹುದು? ಇದಕ್ಕೆ ಸರಿಯಾದ ಉತ್ತರ ತಾಪಮಾಪಕ ಅಥವಾ ಥರ್ಮೋಮೀಟರ್. ಥರ್ಮೋಮೀಟರ್ ಎನ್ನುವುದು ತಾಪಮಾನವನ್ನು ಅಳೆಯಲು ಬಳಸುವ ಸಾಧನವಾಗಿದೆ. ಈಗ ನಾವು ವಿವಿಧ ಬಗೆಯ ಥರ್ಮೋಮೀಟರ್ಗಳನ್ನು ನೋಡೋಣ. ಡಿಜಿಟಲ್ ಥರ್ಮೋಮೀಟರ್ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸಲಾಗುತ್ತದೆ. ಈ ಥರ್ಮೋಮೀಟರ್ ಟೆಂಪರೇಚರ್ ಅನ್ನು ನಂಬರ್ಗಳಲ್ಲಿ ತೋರಿಸುತ್ತವೆ. ಇವುಗಳನ್ನು ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ಗಳು ಎಂದು ಕರೆಯುತ್ತಾರೆ ಮತ್ತು ಬ್ಯಾಟರಿಗಳಲ್ಲಿ ಚಲಿಸುತ್ತವೆ. ಕ್ಲಿನಿಕಲ್ ಥರ್ಮೋಮೀಟರ್ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸಲಾಗುವ ಥರ್ಮೋಮೀಟರ್ ಅನ್ನು ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನು ಹೇಳುತ್ತೇವೆ. ಇದರಲ್ಲಿ ತಾಪಮಾನವನ್ನು ಅಳೆಯಲು ಪಾದರಸವನ್ನು ಬಳಸುತ್ತವೆ. ದೇಹದ ಉಷ್ಣತೆಯನ್ನು ಅಳೆಯಲು ಮೊದಲು ಪಾದರಸದ ಥರ್ಮೋಮೀಟರ್ಗಳನ್ನು ಬಳಸಲಾಗುತ್ತಿತ್ತು. ಆದರೆ ಪಾದರಸವು ಅತ್ಯಂತ ವಿಷಕಾರಿಯಾಗುವುದರಿಂದ ಥರ್ಮೋಮೀಟರ್ ಆಕಸ್ಮಿಕವಾಗಿ ಒಡೆದರೆ ಅದನ್ನು
ವಿಲೇವಾರಿ ಮಾಡುವುದು ಕಷ್ಟ. ಆದ್ದರಿಂದ ಪಾದರಸದ ಥರ್ಮೋಮೀಟರ್ಗಳು ಡಿಜಿಟಲ್ ಥರ್ಮೋಮೀಟರ್ಗಳಿಂದ ಬದಲಾಗಿಸಲಾಗಿದೆ. ಲ್ಯಾಬೊರೇಟರಿ ಥರ್ಮೋಮೀಟರ್. ಪ್ರಯೋಗಾಲಯದ ತಾಪಮಾಪಕ ಎಂದರೆ ವಿಜ್ಞಾನದ ಪ್ರಯೋಗಾಲಯಗಳಲ್ಲಿ ಪದಾರ್ಥಗಳ ತಾಪವನ್ನು ಅಳೆಯಲು ಬಳಸಲಾಗುವ ಉಪಕರಣ. ಪ್ರಯೋಗಾಲಯ ತಾಪಮಾಪಕದಲ್ಲಿ ಬಳಸುವ ದ್ರವವು ಸಾಮಾನ್ಯವಾಗಿ ಆಲ್ಕೋಹಾಲ್. ಇದು ಸುಲಭವಾಗಿ ಕಾಣುವುದಂತೆ ಮಾಡಲು ಕೆಂಪು ಬಣ್ಣವನ್ನು ನೀಡಲಾಗುತ್ತದೆ ಅಥವಾ ಪಾದರಸವನ್ನು ಬಳಸಲಾಗುವುದು. ಇದರಲ್ಲಿ ಸಾಮಾನ್ಯವಾಗಿ ಸೆಲ್ಸಿಯಸ್ ಅಥವಾ ಕೆಲವೊಮ್ಮೆ ಫ್ಯಾರೆನ್ಹೀಟ್ ಸ್ಕೇಲ್ ಅನ್ನು ಬಳಸುತ್ತವೆ. ಈಗ ನೀಡಿರುವ ಕೋಷ್ಟಕದಲ್ಲಿ ತಾಪಮಾನದ ಅಳತೆಯ ಬಗ್ಗೆ ಮಾಹಿತಿ ಇದೆ. ಇದರಲ್ಲಿ ಅವುಗಳ ಏಕಮಾನ ಮತ್ತು ಅವುಗಳನ್ನು ಎಲ್ಲಿ ಬಳಸಲಾಗುತ್ತದೆ ಎಂದು ತೋರಿಸಲಾಗಿದೆ. ತಾಪಮಾನವನ್ನು ಅಳೆಯಲು 3 ಮುಖ್ಯ ಮಾಪನಗಳಿವೆ. ಇವುಗಳನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ. ಇಲ್ಲಿ 0 ಕೆಲ್ವಿನ್, 0 ಡಿಗ್ರಿ ಸೆಲ್ಸಿಯಸ್ ಮತ್ತು 0 ಡಿಗ್ರಿ ಫ್ಯಾರೆನ್ಹೀಟ್ ಸಮವಲ್ಲ ಎಂಬುದನ್ನು ಗಮನಿಸುವುದು ತುಂಬಾ ಮುಖ್ಯ. ಈ ಪ್ರಶ್ನೆಯನ್ನು ಗಮನಿಸಿ. ಪ್ರಿಯಾ ಭಾರತದಿಂದ ಅಮೆರಿಕಾಗೆ ಪ್ರಯಾಣಿಸುತ್ತಿದ್ದಳು. ಆಕೆ ಹವಾಮಾನ ಮುನ್ಸೂಚನೆಯನ್ನು ನೋಡಿದಳು. ನ್ಯೂಯಾರ್ಕ್ನಲ್ಲಿ ತಾಪವು 41 ಡಿಗ್ರಿ ಫ್ಯಾರೆನ್ಹೀಟ್ ಇರುವುದನ್ನು ನೋಡುತ್ತಾಳೆ. ಆದರೆ ಆಕೆಗೆ ತಾಪಮಾನಗಳನ್ನು ಸೆಲ್ಸಿಯಸ್ನಲ್ಲಿ ಓದುವುದು ಅಭ್ಯಾಸವಿದೆ. ಆಕೆ 41 ಡಿಗ್ರಿ ಫ್ಯಾರೆನ್ಹೀಟ್ ಅನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಓದಲು ಏನು ಮಾಡಬಹುದು? ಇದಕ್ಕೆ ಉತ್ತರ ಏಕಮಾನಗಳ ಪರಿವರ್ತನೆ. ಏಕಮಾನಗಳ ಪರಿವರ್ತನೆ ಎಂದರೆ ಅಳತೆಯನ್ನು ಒಂದು ಮಾಪಕದಿಂದ ಇನ್ನೊಂದಕ್ಕೆ ಬದಲಾಯಿಸುವುದು. ಉದಾಹರಣೆಗೆ ಸೆಲ್ಸಿಯಸ್ನಿಂದ ಫ್ಯಾರೆನ್ಹೀಟ್ ಅಥವಾ ಫ್ಯಾರೆನ್ಹೀಟ್ನಿಂದ ಸೆಲ್ಸಿಯಸ್. ಹಾಗಾದರೆ ಈ ವಿವಿಧ ತಾಪಮಾಪನಗಳನ್ನು ಪರಿವರ್ತಿಸುವುದು ಏಕೆ ಅಗತ್ಯವಾಗಿದೆ ಎಂದು ನೋಡೋಣ. ವಿವಿಧ ಮಾಪನಗಳ ನಡುವಿನ ಸಂಬಂಧಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ 0 ಡಿಗ್ರಿ ಸೆಲ್ಸಿಯಸ್ ಎನ್ನುವುದು 0 ಡಿಗ್ರಿ ಫ್ಯಾರೆನ್ಹೀಟ್ ಅಥವಾ 0 ಡಿಗ್ರಿ ಕೆಲ್ವಿನ್ಗೆ ಸಮವಿಲ್ಲ. ಕೆಲವು ವೈಜ್ಞಾನಿಕ ಸಾಧನಗಳು, ಕೈಪಿಡಿಗಳು ವಿವಿಧ ಮಾಪನಗಳನ್ನು ಬಳಸುವುದು. ಬೇರೆ ಬೇರೆ ದೇಶಗಳು ಬೇರೆ ಬೇರೆ ತಾಪಮಾನಗಳನ್ನು ಬಳಸುತ್ತವೆ. ವೈದ್ಯಕೀಯ ತಾಪಮಾನವು ಫ್ಯಾರೆನ್ಹೀಟ್ ಅಥವಾ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಅನ್ನು ತೋರಿಸಬಹುದು. ಜ್ವರದ ಮಟ್ಟಗಳನ್ನು ನಿಖರವಾಗಿ ಪತ್ತೆ ಮಾಡಲು ಪರಿವರ್ತನೆ ಅವಶ್ಯವಾಗುತ್ತದೆ. ಇಸ್ರೋ ಮತ್ತು ನಾಸಾದಂತಹ ಬಾಹ್ಯಾಕಾಶ ಸಂಸ್ಥೆಗಳು ಬಾಹ್ಯಾಕಾಶದ ತಾಪವನ್ನು ಕೆಲ್ವಿನ್ನಲ್ಲಿ ಅಳತೆ ಮಾಡುತ್ತದೆ. ಈಗ ನಾವು ತಾಪಮಾನಗಳ ಪರಿವರ್ತನೆ ಬಳಸುವ ಸೂತ್ರ ಮತ್ತು ಅದರ ಉದಾಹರಣೆಗಳನ್ನು ನೋಡೋಣ. ಸೆಲ್ಸಿಯಸ್ನಿಂದ ಕೆಲ್ವಿನ್ ಕನ್ವರ್ಟ್ ಮಾಡಕ್ಕೆ ಸೂತ್ರ x ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಇಸ್ ಈಕ್ವಲ್ ಟು y ಕೆಲ್ವಿನ್. ಉದಾಹರಣೆಗೆ 25 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಇಸ್ ಈಕ್ವಲ್ ಟು 298 ಕೆಲ್ವಿನ್ ಆಗಿದೆ. ಸೆಲ್ಸಿಯಸ್ನಿಂದ ಫ್ಯಾರೆನ್ಹೀಟ್ಗೆ ಕನ್ವರ್ಟ್ ಮಾಡಕ್ಕೆ ಸೂತ್ರ x ಡಿಗ್ರಿ ಸೆಲ್ಸಿಯಸ್ ಇಂಟು 9 ಡಿವೈಡೆಡ್ ಬೈ 5 ಪ್ಲಸ್ 32 is equal to y Fahrenheit. ಉದಾಹರಣೆಗೆ 25 ಡಿಗ್ರಿ ಸೆಲ್ಸಿಯಸ್ ಇಂಟು 1.8 ಪ್ಲಸ್ 32 is equal to 77 ಡಿಗ್ರಿ ಫ್ಯಾರೆನ್ಹೀಟ್. ಹೀಗೆಯೇ ಹಲವಾರು ಕನ್ವರ್ಷನ್ಸ್ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಇಲ್ಲಿಯವರೆಗೂ ತಾಪಮಾಪನಗಳ ಪರಿವರ್ತನೆ ಬಗ್ಗೆ ನೋಡಿದೆವು. ಈಗ ತಾಪದ ಅಳತೆಯ ಬಗೆಗಿನ ಒಂದು ಚಟುವಟಿಕೆಯನ್ನ ನೋಡೋಣ. ಚಟುವಟಿಕೆಯ ಸೂಚನೆಗಳು ಹೀಗಿವೆ. ಇಲ್ಲಿ ತೋರಿಸಿರುವ ಚಿತ್ರಗಳನ್ನು ಉಲ್ಲೇಖಿಸುವ 5 ಚೀಟಿಗಳನ್ನು ಅಂದರೆ ಬಿಸಿನೀರು, ಮಂಜುಗಡ್ಡೆ, ಐಸ್ ಕ್ರೀಮ್, ಅಡುಗೆ ಎಣ್ಣೆ ಮತ್ತು ಎಳನೀರುಗಳ ಚಿತ್ರಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಮೇಜಿನ ಮೇಲೆ ಜೋಡಿಸಿ. ನಂತರ ಇಲ್ಲಿ ತೋರಿಸಿರೋ ಹಾಗೆ ನೆಲದ ಮೇಲೆ ಒಂದು ತಾಪಮಾಪಕದ ಚಿತ್ರವನ್ನು ಬಿಡಿಸಿ. ಒಬ್ಬ ವಿದ್ಯಾರ್ಥಿಯನ್ನು ಮುಂದೆ ಬಂದು ಯಾವುದಾದರೂ ಒಂದು ಚೀಟಿಯನ್ನು ತೆಗೆದುಕೊಂಡು ಅದನ್ನು ತರಗತಿಯಲ್ಲಿ ಉಳಿದವರಿಗೆ ಜೋರಾಗಿ ಓದಿ ಹೇಳಲು ತಿಳಿಸಿ. ಉಳಿದ ವಿದ್ಯಾರ್ಥಿಗಳಿಗೆ ಅದರ ತಾಪವನ್ನು ಊಹಿಸಿ ಹೇಳಲು ತಿಳಿಸಿ. ವಿದ್ಯಾರ್ಥಿಗಳು ನಿರ್ಧರಿಸಿದ ಅಂತಿಮ ತಾಪಕ್ಕೆ ಅನುಗುಣವಾಗಿ ನೆಲದ ಮೇಲೆ ರಚಿಸಿದ ಮಾಪಕದ ಮೇಲೆ ನಿಲ್ಲಲು ಚೀಟಿಯನ್ನು ಓದಿದ ವಿದ್ಯಾರ್ಥಿಗೆ ಸಹಾಯ ಮಾಡಿ. ಮತ್ತೊಬ್ಬ ವಿದ್ಯಾರ್ಥಿಯೊಂದಿಗೆ ಇದೇ ಚಟುವಟಿಕೆಯನ್ನು ಪುನರಾವರ್ತಿಸಿ. ಇದು ವಿದ್ಯಾರ್ಥಿಗಳಿಗೆ ತಾಪದ ಅಳತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ನಾವು ನೀರಿನ ಸ್ಥಿತಿಗಳ ಬದಲಾವಣೆಗಳನ್ನು ನೋಡೋಣವೇ? ನಿಮಗೆ ತಿಳಿದಿರೋ ಹಾಗೆ ನೀರು 3 ಮುಖ್ಯ ಸ್ಥಿತಿಗಳನ್ನು ಹೊಂದಿದೆ. ಅವುಗಳು ಯಾವುದೆಂದರೆ ಘನ ಅಂದರೆ ಸಾಲಿಡ್, ದ್ರವ ಅಂದರೆ ಲಿಕ್ವಿಡ್ ಮತ್ತು ಅನಿಲ ಅಂದರೆ ಗ್ಯಾಸ್. ಈಗ ನಾವು ಆ ಸ್ಥಿತಿಗಳ ನಡುವಿನ ಪರಸ್ಪರ ಬದಲಾವಣೆಗಳನ್ನು ಚರ್ಚಿಸೋಣ. ಪ್ರತಿಯೊಂದು ಸ್ಥಿತಿಯು ನಿರ್ದಿಷ್ಟ ಪ್ರಕ್ರಿಯೆಗಳ ಮೂಲಕ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತದೆ. ಅವುಗಳನ್ನು ಕೆಳಗೆ ವಿವರಿಸಲಾಗಿದೆ. ಮೊದಲನೆಯದು ನೀರಿನ ಸ್ಥಿತಿ ಘನದಿಂದ
ದ್ರವಕ್ಕೆ ಬದಲಾಗುವುದು. ಇದನ್ನು ನಾವು ಕರಗುವಿಕೆ ಅಥವಾ ಮೆಲ್ಟಿಂಗ್ ಎಂದು ಕರೆಯುತ್ತೇವೆ. ಇದರಲ್ಲಿ ಮಂಜುಗೆಡ್ಡೆಗೆ ಶಾಖವನ್ನು ಒದಗಿಸಿದಾಗ ಅದರ ಅಣುಗಳು ಶಕ್ತಿಯನ್ನು ಪಡೆದು ಚಲಿಸಲು ಪ್ರಾರಂಭಿಸುತ್ತವೆ. 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಮಂಜುಗಡ್ಡೆಯು ಕರಗಿ ದ್ರವ ರೂಪದ ನೀರಾಗಿ ಬದಲಾಗುತ್ತದೆ. ಉದಾಹರಣೆಗೆ ಐಸ್ ಕ್ಯೂಬ್ಗಳು ನೀರಾಗುವುದು. ಎರಡನೆಯದು ನೀರಿನ ಸ್ಥಿತಿ ದ್ರವದಿಂದ ಅನಿಲಕ್ಕೆ ಬದಲಾಗುವುದು. ಇದನ್ನು ನಾವು ಆವಿಕರಣ ಅಥವಾ ಇವಾಪರೇಷನ್ ಎಂದು ಕರೆಯುತ್ತೇವೆ. ಈ ಸ್ಥಿತಿಯಲ್ಲಿ ದ್ರವ ರೂಪದ ನೀರಿಗೆ ಶಾಖವನ್ನು ಒದಗಿಸಿದಾಗ ಅಣುಗಳು ಹೆಚ್ಚು ಶಕ್ತಿಯನ್ನು ಪಡೆದು ನೀರಿನ ಆವಿಯಾಗಿ ಗಾಳಿಗೆ ಸೇರುತ್ತವೆ. ಇದು ಯಾವುದೇ ತಾಪಮಾನದಲ್ಲಿ ಸಂಭವಿಸಬಹುದು, ಆದರೆ ಹೆಚ್ಚಿನ ತಾಪಮಾನದಲ್ಲಿ ಹೆಚ್ಚು ವೇಗವಾಗಿರುತ್ತದೆ. ಉದಾಹರಣೆಗೆ ಬಿಸಿಲಿನಲ್ಲಿ ಬಟ್ಟೆಗಳು ಒಣಗುವುದು. ಮುಂದಿನ ನೀರಿನ ಸ್ಥಿತಿಯ ಬದಲಾವಣೆಯು ಅನಿಲದಿಂದ ದ್ರವ ಅಂದರೆ ಸಾಂದ್ರೀಕರಣ, ಕಂಡೆನ್ಸೇಷನ್. ಈ ಸ್ಥಿತಿಯಲ್ಲಿ ಗಾಳಿಯಲ್ಲಿರುವ ನೀರಿನ ಆವಿಯು ತಂಪಾದಾಗ ಅದು ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ದ್ರವರೂಪದ ನೀರಾಗಿ ಬದಲಾಗುತ್ತದೆ. ಉದಾಹರಣೆಗೆ ತಣ್ಣನೆಯ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳು ಉಂಟಾಗುವುದು ಅಥವಾ ಹುಲ್ಲಿನ ಮೇಲೆ ಇಬ್ಬನಿ ಬೀಳುವುದು. ಮುಂದಿನ ನೀರಿನ ಸ್ಥಿತಿಯ ಬದಲಾವಣೆ ದ್ರಾವ ರೂಪದಿಂದ ಘನ ಅಂದರೆ ಫ್ರೀಸಿಂಗ್. ಇದರಲ್ಲಿ ದ್ರಾವ ರೂಪದ ನೀರು ಶಾಖವನ್ನು ಕಳೆದುಕೊಂಡು ಅದರ ಅಣುಗಳ ಚಲನೆ ನಿಧಾನವಾಗುತ್ತದೆ ಮತ್ತು ಅವು ಪರಸ್ಪರ ಹತ್ತಿರ ಬರುತ್ತವೆ. 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರು ಮತ್ತೆ ಮಂಜುಗಡ್ಡೆಯಾಗಿ ಬದಲಾಗುತ್ತದೆ. ಇದಕ್ಕೆ ಉದಾಹರಣೆ ಐಸ್ ಕ್ಯೂಬ್ಗಳನ್ನು ಮಾಡಲು ನೀರನ್ನು ಫ್ರಿಡ್ಜ್ನಲ್ಲಿ ಇಡುವುದು. ಈಗ ಸ್ಲೈಡ್ನಲ್ಲಿ ನೀಡಲಾದ ವಿಡಿಯೋ ಮತ್ತು ಚಿತ್ರವನ್ನು ಗಮನಿಸಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎರಡೂ ಪ್ರಕ್ರಿಯೆಗಳು ಒಂದೇನಾ ಅಥವಾ ವಿಭಿನ್ನನಾ? ಹಾಗಾದರೆ ಅವು ಯಾವುವು? ಬನ್ನಿ ಅದನ್ನು ಈಗ ನೋಡೋಣ. ವಿಡಿಯೋದಲ್ಲಿ ನೀರು ಕುದಿಯುವಾಗ ಹಬೆ ಉಂಟಾಗುವುದನ್ನು ನಾವು ಗಮನಿಸಿದೆವು ಮತ್ತು ಫೋಟೋದಲ್ಲಿ ನಾವು ಗಮನಿಸಿದ್ದು ಮುಂಜಾನೆ ಕಾಣಸಿಗುವ ಅಥವಾ ತಂಪು ಪ್ರದೇಶದಲ್ಲಿ ಕಾಣುವ ಮಂಜು. ಹಾಗಾದರೆ ಹಬೆ ಎಂದರೇನು? ಹಬೆಯು ನೀರಿನ ಅನಿಲ ರೂಪ. ನೀರು ಕುದ್ದು ನೀರಾವಿಯಾಗಿ ಬದಲಾದಾಗ ನಾವು ಹಬೆಯನ್ನು ಪಡೆಯುತ್ತೇವೆ. ಹಾಗಾದರೆ ಮಂಜು ಹೇಗೆ ಉಂಟಾಗುತ್ತದೆ? ಬೆಚ್ಚಗಿನ ತೇವಾಂಶವುಳ್ಳ ಗಾಳಿಯು ಇದ್ದಕ್ಕಿದ್ದಂತೆ ತಣ್ಣಗಾದಾಗ ಗಾಳಿಯಲ್ಲಿ ತೇಲುತ್ತಿರುವ ನೀರಿನ ಸಣ್ಣ ಹನಿಗಳಿಂದ ಮಂಜು ರೂಪುಗೊಳ್ಳುತ್ತದೆ. ಈಗ ಇಲ್ಲೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು? ಇದಕ್ಕೆ ನಿಮ್ಮ ಅನಿಸಿಕೆಗಳೇನು? ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸೋಣ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ಅಳೆಯಲು ನಮಗೆ 3 ಮುಖ್ಯ ವಿಷಯಗಳ ಅರಿವಿರಬೇಕು. ಅವುಗಳೇನೆಂದರೆ ವಿದ್ಯಾರ್ಥಿಗಳು ಏನನ್ನು ತಿಳಿದಿರಬೇಕು ಅಥವಾ ಏನನ್ನು ಮಾಡಲು ಸಾಧ್ಯವಾಗಬೇಕು, ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಮತ್ತು ಕಲಿಕೆಯನ್ನು ಹೇಗೆ ಅಳೆಯಲಾಗುತ್ತದೆ. ಈ 3 ಅಂಶಗಳನ್ನು ಅರಿತುಕೊಂಡ ನಂತರ ಮೌಲ್ಯಮಾಪನ ಮಾಡುವುದು ಸುಲಭ. ಮೌಲ್ಯಮಾಪನ ಮಾಡಲು ಪ್ರಶ್ನೆ ಪತ್ರಿಕೆಯನ್ನು ಸೂಚಿಸಲು ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಉಪಯೋಗಿಸಿದಾಗ ಮೌಲ್ಯಮಾಪನವನ್ನು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾಡುವುದು ಸಾಧ್ಯವಾಗುತ್ತದೆ. ಹಾಗೆಯೇ ಈ ಚೌಕಟ್ಟಿನಲ್ಲಿ ಮೌಲ್ಯಮಾಪನ ಮಾಡಿದಾಗ ವಿದ್ಯಾರ್ಥಿಗಳು ತಮಗೆ ಗ್ರಹಿಸಲು ಕಷ್ಟಕರವಾಗಿರುವ ವಿಷಯಗಳನ್ನು ಅರ್ಥೈಸಿಕೊಂಡಿದ್ದಾರೆ ಮತ್ತು ತಮ್ಮ ಹೊಸ ಜ್ಞಾನವನ್ನು ಬಳಸಲು ಸಿದ್ಧರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಹಂತಗಳು ಹೀಗಿವೆ. ಮೊದಲನೆಯದು ಸ್ಮರಣೆ, ಅಂದರೆ ಸತ್ಯಾಂಶ ಮತ್ತು ಮೂಲ ಪರಿಕಲ್ಪನೆಗಳನ್ನು ಮನನ ಮಾಡಿಕೊಳ್ಳುವುದು. ತಿಳುವಳಿಕೆಯಲ್ಲಿ ಕಲ್ಪನೆಗಳು ಅಥವಾ ಪರಿಕಲ್ಪನೆಗಳನ್ನು ವಿವರಿಸುವರು. ಮುಂದಿನದು ಅನ್ವಯ, ಅಂದರೆ ಹೊಸ ಸಂದರ್ಭಗಳಲ್ಲಿ ಮಾಹಿತಿಯನ್ನು ಬಳಸುವುದು. ವಿಶ್ಲೇಷಣೆಯು ಆಲೋಚನೆ ಅಥವಾ ಕಲ್ಪನೆಗಳ ನಡುವೆ ಸಂಪರ್ಕ ಕಲ್ಪಿಸುವುದು. ಇನ್ನೊಂದು ಮೌಲ್ಯಮಾಪನ, ಇದರಲ್ಲಿ ನಿಲುವು ಅಥವಾ ನಿರ್ಧಾರವನ್ನು ಸಮರ್ಥಿಸುವುದು. ಮತ್ತು ಕೊನೆಯ ಅಂಶ ರಚನೆ, ಇದು ನೂತನ ಅಥವಾ ಸ್ವಕಾರ್ಯವನ್ನು ಮಾಡಿ ತೋರಿಸುವುದು. ಈಗ ಪಾಠ ಆಧಾರಿತ ಮೌಲ್ಯಾಂಕನ ಮಾಡಲು ಕೆಲವು ಸೂಚನೆಗಳನ್ನು ನೋಡೋಣ. ಕಲಿಕಾ ಫಲವನ್ನು ಅಂದರೆ ಲರ್ನಿಂಗ್ ಔಟ್ಕಮ್ ಆಯ್ಕೆ ಮಾಡಿ ಅದರ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಿ ಅವುಗಳನ್ನು ವ್ಯಾಖ್ಯಾನಿಸಿ. 1 ಅಥವಾ 1ಕ್ಕಿಂತ ಹೆಚ್ಚು ವಿಧದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು, ಚಿಕ್ಕ ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಪ್ರಾಯೋಗಿಕವಾಗಿ ಅವಲೋಕಿಸುವ
ಚಟುವಟಿಕೆಗಳು ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಬಳಸಿ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಪ್ರಕಾರ ಪ್ರಶ್ನೆಗಳನ್ನು ರಚಿಸಿ. ಪರಿಣಾಮಕಾರಿ ಮೌಲ್ಯಮಾಪನಕ್ಕಾಗಿ ಬ್ಲೂಮ್ಸ್ನ ಬೇರೆ ಬೇರೆ ಹಂತಗಳನ್ನು ಅವಶ್ಯವಾಗಿ ಸೇರಿಸಿ. ನಿತ್ಯ ಜೀವನದ ಅನ್ವಯಿಕೆಗಳನ್ನು ಸೇರಿಸಿ. ವಿದ್ಯಾರ್ಥಿಗಳಿಗೆ ಪರಿಚಿತವಾದ ಉದಾಹರಣೆಗಳನ್ನು ಬಳಸಿ. ಸರಳ ಭಾಷೆಯನ್ನು ಬಳಸಿ. ಈಗ ಪ್ರಶ್ನೆಗಳ ವಿಧಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. ಕೆಳಗಿನವುಗಳನ್ನು ಹೆಸರಿಸಿ, ಬಿಟ್ಟ ಸ್ಥಳ ತುಂಬಿರಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಬಹು ಆಯ್ಕೆಯ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. 2 ವಾಕ್ಯಗಳಲ್ಲಿ ಉತ್ತರಿಸಿ, ವ್ಯತ್ಯಾಸಗಳನ್ನು ಬರೆಯಿರಿ, ಹೊಂದಿಸಿ ಬರೆಯಿರಿ. ಹಾಗೂ 3 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. 2 ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಹೊಂದಿಸಿ ಬರೆಯಿರಿ, ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 4 ಅಂಕದ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ, ವಿವರಣಾತ್ಮಕ ಪ್ರಶ್ನೆ, ಸಾಂಖ್ಯಿಕ ಸಮಸ್ಯೆಗಳು ಮತ್ತು ಚಿತ್ರ ಬಿಡಿಸುವುದು ಇಂತಹ ಪ್ರಶ್ನೆಗಳನ್ನು ಕೇಳಬಹುದು. ಈಗ ನಾವು 4ನೇ ತರಗತಿಯ ಪಾಠ ನಕ್ಷೆ ಕಲಿ ದಾರಿ ತಿಳಿ ಪಾಠದ ಮೌಲ್ಯಮಾಪನ ಹೇಗೆ ಮಾಡಬಹುದು ಎಂಬುದನ್ನು ಚರ್ಚಿಸೋಣ. ಮೊದಲಿಗೆ 1 ಅಂಕದ ಬಿಟ್ಟ ಸ್ಥಳ ತುಂಬುವ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ ಅಲ್ಲಿ ಒಂದು ದೊಡ್ಡ ಪ್ರದೇಶವನ್ನು ಪ್ರತಿನಿಧಿಸಬಹುದು. 2ನೇ ಪ್ರಶ್ನೆ, ನಕ್ಷೆಯು ಡ್ಯಾಶ್ ಅನ್ನು ಕಂಡುಹಿಡಿಯುವುದಕ್ಕೆ ಸಹಾಯ ಮಾಡುತ್ತದೆ. 3ನೇ ಪ್ರಶ್ನೆ, ಒಂದು ನಕ್ಷೆಯಲ್ಲಿ ಎಷ್ಟು ದಿಕ್ಕುಗಳು ಇರುತ್ತವೆ? ಇಂತಹ ಬಿಟ್ಟ ಸ್ಥಳ ತುಂಬಿರಿ ತರಹದ ಪ್ರಶ್ನೆಯನ್ನು ನಾವು 1 ಅಂಕಕ್ಕೆ ಕೇಳಬಹುದು. ಈಗ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಹೀಗಿವೆ. ವಿಶ್ವ ಭೂಪಟವು ಡ್ಯಾಶ್ನ ನಕ್ಷೆಯಾಗಿದೆ. ಆಯ್ಕೆ ಎ ಭಾರತ, ಆಯ್ಕೆ ಬಿ ಚಂದ್ರ, ಆಯ್ಕೆ ಸಿ ಭೂಮಿ, ಆಯ್ಕೆ ಡಿ ನೀರು. 2ನೇ ಪ್ರಶ್ನೆ, ಯಾವುದು ನಕ್ಷೆಯಲ್ಲಿ ನಿಖರವಾದ ಸ್ಥಳವನ್ನು ಪ್ರತಿನಿಧಿಸುತ್ತದೆ? ಆಯ್ಕೆ ಎ ವೃತ್ತ, ಆಯ್ಕೆ ಬಿ ಚೌಕ, ಆಯ್ಕೆ ಸಿ ಆಯತ, ಆಯ್ಕೆ ಡಿ ತ್ರಿಕೋನ. ಇಂತಹ 4 ಆಯ್ಕೆಯುಳ್ಳ ಪ್ರಶ್ನೆಗಳನ್ನು ನಾವು 1 ಅಂಕಕ್ಕೆ ಕೇಳಬಹುದು. ಹಾಗಾದರೆ 2 ಅಂಕದ ಪ್ರಶ್ನೆಗಳನ್ನು ಅತಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಯನ್ನ ಕೇಳಬಹುದು. ಉದಾಹರಣೆಗೆ, ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳ ದಿಕ್ಕುಗಳನ್ನು ಬರೆಯಿರಿ. ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಪಾಕಿಸ್ತಾನ, ಬಂಗಾಳಕೊಲ್ಲಿ. ಇದೀಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸನ್ನಿವೇಶ ಆಧಾರಿತ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳಬಹುದು. ಇಲ್ಲಿ ನಮಗೆ ಕಾಣುತ್ತಿರುವ ಹಾಗೆ ದಿಕ್ಸೂಚಿಯನ್ನು ಮತ್ತು ಚಿತ್ರವನ್ನು ಬಳಸಿ ಧ್ರುವ ಇರುವ ದಿಕ್ಕನ್ನು ಗುರುತಿಸಿ. ಪ್ರಶ್ನೆಗಳು ಹೀಗಿವೆ. ಧ್ರುವ ಶಾಲೆಗೆ ಹೋಗುತ್ತಾನೆ. ಈ ಪ್ರಶ್ನೆಯನ್ನು ಉತ್ತರಿಸಲು ಕೊಟ್ಟಿರುವ ದಿಕ್ಸೂಚಿಯನ್ನು ಮತ್ತು ಚಿತ್ರವನ್ನು ಗಮನಿಸಿ. ಅವನು ಹೋಗಬೇಕಿರುವ ದಿಕ್ಕನ್ನು ಗುರುತಿಸಿ ಉತ್ತರ ನೀಡಬೇಕು. ಇದೇ ರೀತಿ ಇನ್ನು 7 ಉಪಪ್ರಶ್ನೆಗಳನ್ನು ಕೇಳಬಹುದು. ಇಂತಹ ಸನ್ನಿವೇಶ ಆಧಾರಿತ ಪ್ರಶ್ನೆಯನ್ನು 4 ಅಂಕಕ್ಕೆ ಕೇಳಬಹುದು. ಕೊನೆಯದಾಗಿ 4 ಅಂಕದ ಪ್ರಶ್ನೆ ಚಿತ್ರ ಬಿಡಿಸುವಂತಹ ಪ್ರಶ್ನೆಯನ್ನು ನಾವು ಕೇಳಬಹುದು. ಉದಾಹರಣೆಗೆ, ಮಕ್ಕಳು ಆಟವಾಡಲು ಹೋಗುವ ಉದ್ಯಾನವನದ ನಕ್ಷೆಯನ್ನು ಬಿಡಿಸಲು ಹೇಳಬಹುದು. ನಿರೀಕ್ಷಿತ ಉತ್ತರವನ್ನು ನೀವು ನೋಡಬಹುದು. ಇದೀಗ ನಾವು ವಿಜ್ಞಾನದ ಮೂಲಕ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಹೇಗೆ ವೃದ್ಧಿಸಬಹುದು ಎಂಬುದನ್ನು ನೋಡೋಣ. ಇಲ್ಲಿ ನಾವು ಚರ್ಚಿಸುತ್ತಿರುವ ಪ್ರಕ್ರಿಯೆ ಕೌಶಲ್ಯ ಸಂವಹನ. ಈಗ ವಿಜ್ಞಾನದ ಮೂಲಕ ಸಾಕ್ಷರತೆಯನ್ನು ಸಾಧಿಸಬಹುದಾದ ಚಟುವಟಿಕೆಯೊಂದನ್ನು ನೋಡೋಣ. ಈ ಚಟುವಟಿಕೆಯಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಮತ್ತು ಪ್ರಕ್ರಿಯೆಗಳಾದ ಘನೀಕರಣ, ಸಾಂದ್ರೀಕರಣ, ಕರಗುವಿಕೆ, ಆವೀಕರಣಗಳನ್ನು ಗಮನಿಸಿ. ವ್ಯಾಖ್ಯಾನಗಳನ್ನು ಬರೆಯುವರು ಮತ್ತು ಪ್ರಕ್ರಿಯೆಯನ್ನು ವಿವರಿಸುವರು. ಇದರಿಂದಾಗಿ ಅವರ ಸಂವಹನ ಕೌಶಲ್ಯವು ವೃದ್ಧಿಗೊಳ್ಳುವುದು. ಈಗ ವಿಜ್ಞಾನದ ಮೂಲಕ ಸಂಖ್ಯಾಜ್ಞಾನವನ್ನು ಸಾಧಿಸಬಹುದಾದ ಚಟುವಟಿಕೆಯೊಂದನ್ನು ನೋಡೋಣ. ಕೊಟ್ಟಿರುವ ಕೋಷ್ಟಕವನ್ನು ಬೋರ್ಡ್ನಲ್ಲಿ ಬರೆಯಿರಿ. ನಂತರ ವಿದ್ಯಾರ್ಥಿಗಳಿಗೆ ಆಹಾರ ಪದಾರ್ಥವನ್ನು ಓದಿ ತಿಳಿಸಿ. ವಿದ್ಯಾರ್ಥಿಗಳಿಗೆ ಅವುಗಳ ಅಂದಾಜು ತಾಪವನ್ನು ಹೇಳಲು ತಿಳಿಸಿ. ನಂತರ ಕೋಷ್ಟಕದಲ್ಲಿ ಆಹಾರ ಪದಾರ್ಥಗಳನ್ನು ಅವುಗಳ ಅಂದಾಜು ತಾಪದೊಂದಿಗೆ ಹೊಂದಿಸಿ ಬರೆಯಿರಿ. ನಂತರ ಕೊಟ್ಟಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಗೆ ತರಗತಿಯಲ್ಲಿ ಉತ್ತರಿಸಲು ತಿಳಿಸಿ. ಪ್ರಶ್ನೆಗಳು ಹೀಗಿವೆ. ಈ ಕೆಳಗಿನ ಯಾವ ಆಹಾರ ಪದಾರ್ಥವು ಅತ್ಯಧಿಕ ತಾಪಮಾನವನ್ನು ಹೊಂದಿದೆ? ಯಾವ ಆಹಾರ ಪದಾರ್ಥವು ಕನಿಷ್ಠ ತಾಪಮಾನವನ್ನು ಹೊಂದಿದೆ? ತಾಪಮಾನಕ್ಕೆ ಅನುಗುಣವಾಗಿ ಅತ್ಯಂತ ಶೀತದಿಂದ ಅತ್ಯಂತ ಬಿಸಿಯಾದ ಆಹಾರ ಪದಾರ್ಥಗಳನ್ನು ಜೋಡಿಸಿ ಮತ್ತು ಬಿಸಿ ಕಾಫಿ
ಮತ್ತು ಐಸ್ ಕ್ರೀಮ್ನ ತಾಪಮಾನದ ನಡುವಿನ ವ್ಯತ್ಯಾಸವೇನು? ಇಂತಹ ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯವು ವೃದ್ಧಿಯಾಗುತ್ತದೆ. ಅದೇ ರೀತಿ ಆಹಾರ ಪದಾರ್ಥವನ್ನು ಅವುಗಳ ಅಂದಾಜು ತಾಪದೊಂದಿಗೆ ಹೊಂದಿಸುವಾಗ ಮತ್ತು ಪ್ರಶ್ನೆಯನ್ನು ಉತ್ತರಿಸುವಾಗ ಸಂಖ್ಯಾಜ್ಞಾನ ಅಭಿವೃದ್ಧಿಗೊಳ್ಳುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.